ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಬೀಜನ ಉಪಯೋಗಿಸ್ಕೊಂಡು ಬಸಳೆ ಸಾಂಬಾರು, ಸರಿನಾ? ಇದಕ್ಕೆ ನಾನು 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಈರುಳ್ಳಿ ಒಂದು ಹಾಗೆ ಬಸಳೆ ಸೊಪ್ಪು ಮತ್ತು ಬಸಳೆ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಇವತ್ತು ಹಲಸಿನ ಹಣ್ಣಿನ ಬೀಜ. ಇದನ್ನು ಸಿಪ್ಪೆ ತೆಗೆದು ಗುದ್ದಿ ಇಟ್ಕೊಂಡಿದ್ದೀವಿ. ಇದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೋಬೇಕು. ಹಾಗೆ ಅದಾದಮೇಲೆ ಅದನ್ನು ತೆಗೆದು ಕುಕ್ಕರ್ಗೆ ಹಾಕಬೇಕು. ಸೊ ಒಟ್ಟಿಗೆ ಬೇಯುತ್ತೆ, ಸ್ವಲ್ಪ ದಾಣೆ ಬೇಗ ಬೆಂದುಬಿಡುತ್ತೆ. ಸೊ 1 ವಿಸಿಲ್ ಹಾಕ್ಸಿದ್ರೆ ಸಾಕು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನಾವು 1 ವಿಸಿಲಷ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಬಸಳೆ ಸೊಪ್ಪನ್ನು ಹಾಗೆ ಮಾಡೋದಕ್ಕಿಂತ ಈ ಹಲಸಿನ ಹಣ್ಣು ಸಿಕ್ಕಿದಾಗ ಅದರ ಬೀಜನ ತೆಗೆದಿಟ್ಬಿಟ್ಟು ಒಣಸಿ ನಾವು ಈ ಥರ ಸ್ಟೋರ್ ಮಾಡಿಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಇದರಿಂದ ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಬಸಳೆ ಸೊಪ್ಪು ನೀವೆಲ್ಲರೂ ನೋಡೇ ಇರ್ತೀರ, ಯಾರ್ಯಾರಿಗೆ ಗೊತ್ತಿಲ್ಲ ನೀವು ಮಂಗಳೂರು ಸ್ಟೋರ್ಸ್ಗಳಲ್ಲೆಲ್ಲ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ನೋಡಿ, ಈ ರೀತಿ ಬೆಂದು ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಮಸಾಲೆ ಹಾಕಬೇಕಲ್ವಾ? ಸೊ ಮಸಾಲೆ ನಾನು ಇದಕ್ಕೆ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ತುಂಬ ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನೀವು ತುರಿದು ಹಾಕ್ಕೊಳ್ಬೋದು, ನಾನು ಆದಷ್ಟು ಕಟ್ ಮಾಡಿ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಡಿಮೇಡ್ ಹಾರೋ ಹಾಕ್ಕೋಬೋದು, ರೆಡಿ ಮಾಡಿಟ್ಟಿರೋದಾದರೂ ಹಾಕ್ಕೋಬೋದು. ನಾನು ರೆಡಿ ಮಾಡಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಜನ ಬೆಲ್ಲನೂ ಬಳಸ್ತಾರೆ, ಬಟ್ ಬೆಲ್ಲ ಇದಕ್ಕೆ ನಾನು ಬಳಸೋದಿಲ್ಲ. ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನೀರು ಹಾಕ್ಬಿಟ್ಟು, ಸರಿನಾ? ಇಲ್ಲಿ ನಾವು ಮತ್ತೆ ಒಂದು ಸತಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಉಪ್ಪು ಬೇಕಾದರೂ ನೋಡ್ಕೊಳ್ಬೋದು ನೀವು. ಹಾಗೆ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ನಾನು ಎಲ್ಲ ಅಡುಗೆಗೂ ಬಳಸ್ತೀನಿ, ತುಂಬ ಒಳ್ಳೆಯದು. ಸೊ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಾವು ಇದನ್ನು ಆದಷ್ಟು ನಮ್ಮ ಅಡುಗೆನಲ್ಲಿ ಬಳಸಬೇಕು. ಈಗ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ ಅದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ಹದನ ನೋಡಿಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು, ಸರಿನಾ? ಒಂದು ಕುದಿ ಬಂದಾದಮೇಲೆ ಒಂದು ಒಗ್ಗರಣೆಯನ್ನು ಕೊಡಿ. ನಮ್ಮ ಬಸಳೆ ಸಾರು ರೆಡಿ ಆಗತ್ತೆ. ಸೊ ಬಸಳೆ ಸಾರು ಹಲಸಿನ ಹಣ್ಣಿನ ಬೀಜದ ಜೊತೆಗೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇದೇ ಥರ ಹಲವಾರು ರೆಸಿಪೀಸ್ಗಳಿಗೆ ನಮ್ಮ ಚಾನಲ್ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಊರಿನ ಹಲವಾರು ಶೈಲಿಯ ಅಡುಗೆ ಪದಾರ್ಥಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾನೆ ಇರ್ತೀನಿ. ಈ ಸಾರನ್ನು ಅನ್ನದ ಜೊತೆಗೆ, ಚಪಾತಿ ಎಲ್ಲದರ ಜೊತೆಗೆ ಟ್ರೈ ಮಾಡಿ, ಎಂಜಾಯ್ ಮಾಡಿ.